ಎವ್ರಿಥಿಂಗ್ ದಟ್ ಈಸ್ ವಾಟ್ ಐ ಲೈಕ್ ದ ಮೋಸ್ಟ್. ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದೆ, ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿದ್ದೆ. ಫಸ್ಟ್ ಇಲ್ಲಿ ಇಷ್ಟ ಆಗಿರೋದು ಏನಂದರೆ, ಫಸ್ಟ್ ಟೈಮ್ ಬಂದಾಗ ಎಲ್ಲ ಹೆಲ್ತ್ ಎಲ್ಲ ಫುಲ್ ಬಾಡಿ ಚೆಕಪ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಅದರಲ್ಲಿ ವಿಟಮಿನು ಏನು ಕಮ್ಮಿ ಆಗಿದೆಯೋ ಅದರಿಂದ ಬೇಸ್ಡ್ ಆನ್ ದ್ಯಾಟ್ ಯು ಆರ್ ಗಿವಿಂಗ್ ಡಯಟ್ ಎಲ್ಲ. ಓಕೆ, ಸೊ ಯಾವ ತಗೊಂಡ್ರೆ ಇನ್ಫಾರ್ಮೇಷನ್ ಜಾಸ್ತಿ ಆಗುತ್ತೆ, ಯಾವ ತಗೊಂಡ್ರೆ ನಾಟ್ ಓನ್ಲಿ ಫಾರ್ ದಟ್ ಪೇನ್, ರಿಮೈನಿಂಗ್ ಎಲ್ಲ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಸೊ ಇವ್ರಿಗೆ ಅದು ಸೊಂಟೆ ನೋವಿಟ್ಟು ಬೇರೆ ಸ್ಕಿನ್ ಕೂಡ ಎಲ್ಲ ಚೆನ್ನಾಗಾಗಿದೆ ಇವಾಗ ಕಂಪೇರ್ ಟು ಪ್ರೀವಿಯಸ್ಲಿ. ಅದೆಲ್ಲ ಸ್ವಲ್ಪ ಫೇಸ್ ಮೇಲೆ ತುಂಬ ಡಾರ್ಕ್ನೆಸ್ ಎಲ್ಲ ಇತ್ತು. ಬೇಸ್ಡ್ ಆನ್ ದ ಡಯಟ್ ಆ್ಯಂಡ್ ಎವ್ರಿಥಿಂಗ್, ಈವನ್ ಶಿ ಈಸ್ ಕಾನ್ಫಿಡೆಂಟ್ ನಾವು ಕಮ್ಮಿ ಆಗುತ್ತೆ ಅಂತ ಅವ್ರಿಗೂ ಸ್ವಲ್ಪ ಧೈರ್ಯ ಬಂದಿದೆ. ಸೊ ಎಲ್ಲರೂ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ಬೇಕು. ಆ್ಯಸ್ ಯು ಸೆಡ್, ಎಲ್ಲ ಏನು ಕೊಟ್ಟಿರ್ತಾರೋ ಅದು ಪ್ರಕಾರ ಡಯಟ್ ಮಾಡಿದರೆ ಪಕ್ಕ ರಿಸಲ್ಟ್ ಆಗಿದೆ. ನೀವೇನು ಹೇಳ್ತೀರಮ್ಮ? ನಮ್ಮ ಯೂಟ್ಯೂಬ್ ನೋಡೋಕೆ ಫಸ್ಟ್ ವಿಡಿಯೋ ನೋಡಿದ್ದಾರು ನೀವೇನಾ? ದೂರ ನೀವೇ ನೋಡಿ ಕರ್ಕೊಂಡಿದ್ದಾ? ವಾಟ್ ಯು ಲೈಕ್ ಇಟ್ ಇನ್ ವಿಡಿಯೋ? ಅದೇ ನೀವು ಚೆನ್ನಾಗಿ ಟಾಪ್ ಟು ಬಾಟಮ್ ಎಲ್ಲ ಕೂರಿಸ್ಬಿಟ್ಟು ಎಲ್ಲ ಮಾತಾಡ್ತೀರಾ. ಎವ್ರಿಥಿಂಗ್ ದಟ್ ಈಸ್ ವಾಟ್ ಐ ಲೈಕ್ ದ ಮೋಸ್ಟ್. ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದೆ, ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿದ್ದೆ. ಸೊ ನಾರ್ಮಲಿ ಆಚೆ ಹೋದರೆ ಜಸ್ಟ್ ನಾವು ನೋಡ್ತಾರೆ, ರಿಸಲ್ಟ್ಸ್ ಎಲ್ಲ ಬಂದು ಇದು ಮಾಡಿ ಅಂತ ಹೇಳ್ತಾರೆ. ಅಷ್ಟೊಂದು ಫ್ರೆಂಡ್ಲಿ ಆಗಿ ಕೂರಿಸ್ಬಿಟ್ಟು ಈ ಥರ ಮಾತಾಡೋದು ಇದು ಬಿಗ್ ಥಿಂಗ್ ಫಾರ್ ಅಸ್. ಸೊ ಪೇಷಂಟ್ನ ಅಷ್ಟು ಧೈರ್ಯ ಕೊಡ್ತೀರಾ ಫಸ್ಟ್ ಆಫ್ ಆಲ್. ಸೊ ಅದು ತುಂಬ ಇಷ್ಟ ಆಯಿತು. ದಟ್ ಈಸ್ ದ ಮೇನ್ ಥಿಂಗ್. ವಾಟ್ ಈಸ್ ಅವರ್ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ, ಟು ನೋ ದ್ಯಾಟ್, ಟು ಡಿಸ್ಕಸ್ ವಿತ್ ಅಸ್. ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಅದನ್ನ ಹೆಂಗೆ ಚೇಂಜ್ ಮಾಡಬೇಕು, ಇನ್ಸ್ಟೆಡ್ ಜಸ್ಟ್ ಡೂಯಿಂಗ್ ಸರ್ಜರೀಸ್ ಅಂಡ್ ಸೆಂಡಿಂಗ್ ದೆಮ್ ಬ್ಯಾಕ್. ಸೊ ದಿಸ್ ಈಸ್ ಅ ಮೇನ್ ಥಿಂಗ್. ವಿ ಜಸ್ಟ್ ಹ್ಯಾವ್ ಟು ಸ್ಪೀಕ್, ವಿ ಜಸ್ಟ್ ಹ್ಯಾವ್ ಟು ಕಮ್ಯುನಿಕೇಟ್. ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು. ಸೊ ನಿಮಗೆ ಗೊತ್ತಾಗಿರುತ್ತೆ ಎಲ್ಲ ಏನು ಮಾಡಬೇಕು ಅಂತ. ಸೊ ದಟ್ ಈಸ್ ವಾಟ್ ಐ ಲೈಕ್ ದೆನ್ ಐ ಬೇಸಿಕಲಿ ಯು ಆರ್ ಹ್ಯಾಪಿ ಅಬೌಟ್ yes, I am ರಿಕವರಿ.